ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಜಸ್ಟ್ ಟಿಫಿನ್ ಮಾಡಿದೆ. ಇವತ್ತಿನ ವ್ಲಾಗ್ದ ವಿಶೇಷತೆ ಏನಪ್ಪ ಅಂತಂತಂದರೆ, ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಹತ್ತಿಮತ್ತೂರು ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಗೆ ಸುಮಾರು 150 ವರ್ಷ ಪೂರೈಸಿದೆ. ಅದರದ್ದು ಸಲುವಾಗಿ ಆ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮ ಇದೆ. ಶತಮಾನೋತ್ತರ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆ ಶಾಲೆಯಲ್ಲಿ ಏರ್ಪಡಿಸಿದ್ದಾರೆ. ನಾನು ಆ ಶಾಲೆಗೆ ಹೋಗ್ತಿದ್ದೀನಿ. ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ಲಾಗ್ದ ವಿಶೇಷತೆ ಅದೇ ಅಂತ ಹೇಳ್ತೀನಿ. ಹಾಗಿದ್ರೆ ಇವಾಗ ಹೊರಡೋ ಸಮಯ. ನಾನು ಇವಾಗ BRTS ಬಸ್ ಸ್ಟಾಪ್ ಹತ್ರ ಇದ್ದೇನೆ. ಇವಾಗ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ ತೊಗೊಂಡ ನಾವು ಹೊಸೂರಿಗೆ ಹೇಳ್ಕೊಳ್ಳೋಣ. ಇವಾಗ ನಾನು ಟಿಕೆಟ್ ಕೌಂಟರ್ ಹತ್ರ ಹೋಗ್ತಿದ್ದೀನಿ. ಇವಾಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ಹೊಸೂರು ಕ್ರಾಸ್ನ ರೀಚ್ ಆಗ್ತೀನಿ. ರೀಚ್ ಆಗಿಬಿಟ್ಟು ನಾನು ಮುಂದೆ ಹತ್ತಿಮತ್ತೂರಿಗೆ ಹೋಗ್ಬೇಕು. ಇವಾಗ ನಾವು ಕೆಳಗಡೆ ಹೋಗ್ತಿದ್ದೇವೆ. ಇವಾಗ ನಾವು BRTS ನವನಗರ ಬಸ್ ಸ್ಟಾಪಲ್ಲಿ ಇದ್ದೇವೆ. ಅಣ್ಣ ಒಂದು ಹೊಸೂರು ಕೊಡಿ. ಹಾಂ, ಹೊಸೂರು ಕ್ರಾಸ್. ನವನಗರದಿಂದ ಹೊಸೂರಿಗೆ 16 ರೂಪಾಯಿ ಇರುತ್ತೆ ಬಸ್ ಚಾರ್ಜ್. ಹೊರಡೋಣ. ಇವಾಗ ಓಪನ್ ಆಯಿತು, ಹೊರಡ್ತಿದ್ದೇನೆ ಇವಾಗ. ಬಸ್ ಬಂತ. ಇವಾಗ ಬಸ್ ಹತ್ರ ಹೋಗೋಣ. ಇವಾಗ ನಾನು ನವನಗರ ಬಸ್ ಸ್ಟಾಪಿಂದ ನಾನು BRTS ಬಸ್ಸಲ್ಲಿದ್ದೇನೆ. ನಂಗೆ ಹೊಸೂರು ರೀಚ್ ಆಗೋಕ್ಕೆ ಅರೌಂಡ್ ಒಂದು 20 ಮಿನಿಟ್ಸ್ ಆಗ್ತೈತೆ. ನಾವು ಇವಾಗ ನಿಯರ್ ಟು ನವೀನ್ ಹೋಟೆಲ್ ಹತ್ರ ಇದ್ದೇವೆ. ನಾವಿವಾಗ ಡ್ಯೂಟಿ ಕ್ರಾಸ್ನ ಜಸ್ಟ್ ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗ್ತಿದ್ದೇವೆ. ನೆಕ್ಸ್ಟ್ ಸ್ಟಾಪ್ ನಮ್ದು ಹೊಸ ಕ್ರಾಸ್ ಅಂತ ನಾನು ಹೇಳ್ಕೊಳ್ತಿದ್ದೀನಿ ಇವಾಗಲೇ. ಇವಾಗ ನಾನು ಹೊಸ ಕ್ರಾಸಿಗೆ ಹೇಳ್ಕೊಂಡೆ. ಇವಾಗ ನಾನು ಸವಣೂರು ಬಸ್ ಸ್ಟಾಪ್ ಬರ್ದೆ ಅಲ್ಲಿ ಹೋಗ್ತಿದ್ದೇನೆ. ಇವಾಗ ನಾನು ಆಲ್ಮೋಸ್ಟ್ ಅಲ್ಲ ಬಸ್ ಸ್ಟಾಪಿಗೆ ನಿಯರ್ ಇದ್ದೇನೆ. ಇನ್ನೊಂದು 2 ಮಿನಿಟ್ಸಲ್ಲಿ ನಾನು ಬಸ್ ಸ್ಟಾಪಿಗೆ ಹೋಗ್ತೇನೆ. ನಾನಿವಾಗ ಹೊಸೂರು ಬಸ್ ಸ್ಟಾಪಲ್ಲಿದ್ದೇನೆ. ಬಸ್ ಒಂದು ವೇಟ್ ಮಾಡಕತ್ತೇನೆ. ಬಸ್ಸಲ್ಲಿದ್ದೇನೆ. ಬಸ್ ತಗೊಂಡು ಇವಾಗ ನಾನು ಹಾವೇರಿ ಬಸ್ ಹತ್ಕೊಂಡಿರ್ತೀನಿ. ಶಿಗ್ಗಾಂವ್ ಹೋಗ್ತಿದ್ದೆ. ಶಿಗ್ಗಾಂವ್ ಇಳ್ಕೊಂಡು ನಾನು ಮುಂದೆ ಬಸ್ ಟ್ರೈ ಮಾಡ್ತೀನಿ ಇವಾಗ.
ನಾವು ಇವಾಗ ಗಬ್ಬರ್ ಕ್ರಾಸ್ ಹತ್ರ ಇದ್ದೇವೆ. ನಾವಿವಾಗ ಹೊರೂರಲ್ಲಿದ್ದೇವೆ. ನಾವಿವಾಗ ಆಲ್ಮೋಸ್ಟ್ ಆಲ್ ನಿಯರ್ ಟು ಸಿಕ್ಕಾಂ ಇದ್ದೇವೆ. ಸಿಕ್ಕಾಂ ಬಂತು. ಇವಾಗ ನಾನು ಹೇಳ್ಕೊಳ್ತಿದ್ದೇನೆ ಇಲ್ಲೇ ಬಸ್ ಸ್ಟಾಪಲ್ಲೇ. ನಾನಿವಾಗ ಶಿಗ್ಗಾಂವಿ ಬಸ್ ಸ್ಟಾಪಲ್ಲಿದ್ದೇನೆ. ಸವಣೂರು ಬಸ್ ವೇಟ್ ಮಾಡ್ತಿದ್ದೀನಿ. ಬಸ್ಸೇ ಇಲ್ಲ, ಇಲ್ಲಿ ಅದೇ ಪ್ರಾಬ್ಲಮ್ ಆಗಿರೋದು. ನೋಡೋಣ ಅಂತ ಎಷ್ಟೊತ್ತಾಗ್ತೈತಿ ಬಸ್ ಬರ್ತೈತೆ, ಎಷ್ಟೊತ್ತಿಗೆ ಬಸ್ ಬರ್ತಿದೆ ಅನ್ನೋದನ್ನು. ಬಸ್ ಸ್ಟ್ಯಾಂಡ್ ಒಳಗೆ ವೇಟ್ ಮಾಡಕತ್ತ ತುಂಬ ಹೊತ್ತಾಯ್ತು, ಇನ್ನೂ ಬಸ್ ಬರವಲ್ತು. ಏನು ಮಾಡೋದು ನೋಡ್ರಿ, ಬಸ್ ಹತ್ತಾಕೆ ಎಷ್ಟು ತ್ರಾಸ ಐತಿಲ್ಲ. ಫೈನಲಿ ಬಸ್ ಅಂತೂ ಹೊತ್ತಿದ್ವಿ. ನೋಡೋಣ ಅಂತ ಇವಾಗ ಸೀಟ್. ಬಸ್ ಇವಾಗ ಶಿಗ್ಗಾಂವಿಂದ ಸವಣೂರಿಗೆ ಹೊರಡ್ತಾ ಇದೆ. ತುಂಬ ಸಮಯ ವೇಟ್ ಮಾಡಿದಾದ್ಮೇಲೆ ನಮಗೆ ಬಸ್ ಸಿಕ್ತ. ಲೇಟ ಸ್ವಲ್ಪ, ಇಲ್ಲಂದ್ರೆ ಬೇಗ ಹೋಗ್ಬಿಡ್ಬೋದಾಗಿತ್ತು. ಶಿಗ್ಗಾಂವಿಂದ ಸವಣೂರಿಗೆ ಬಸ್ ಟಿಕೆಟ್ ಪ್ರೈಸ್ ಬಂದ 15 ರೂಪೀಸ್ ಐತೆ. ನೋಡಕ್ಕೆ ಇಲ್ಲಿ ಏನು ನೋಡಕತ್ತೀರಿ ಶಿಗ್ಗಾಂವಿ ಊರು ಹೆಂಗೈತೆ ಅನ್ನೋದು. ಇವಾಗ ನಾವು ಸವಣೂರಿಗೆ ಆನ್ ದಿ ವೇ ಇದ್ದೇವೆ. ಇನ್ನೊಂದು 15 to 20 ಮಿನಿಟ್ಸ್ ಒಳಗೆ ನಾವು ಸವಣೂರನ್ನ ರೀಚ್ ಆಗ್ತೇವೆ. ನಾವಿವಾಗ ಸವಣೂರಿಗೆ ಭಾಳ ಹತ್ತಿರ ಇದ್ದೇವೆ. ಇನ್ನೇನು 1-2 ಮಿನಿಟ್ಸಲ್ಲಿ ಸವಣೂರನ್ನ ರೀಚ್ ಆಗ್ತೇವೆ ನಾವಿವಾಗ. ಫೈನಲಿ ನಮ್ಮದು ಸವಣೂರು ಬಸ್ ಸ್ಟ್ಯಾಂಡ್ ಅಂತ ನಾವು ಹೇಳ್ಕೊಳ್ತಿದ್ದೇವೆ ಇವಾಗ. ಫ್ರೆಂಡ್ಸ್, ಇವಾಗ ಜಸ್ಟ್ ಟಿಫಿನ್ ಮಾಡೋಣ. ಇವಾಗ ಟಿಫಿನ್ ಮಾಡಿದಾದ್ಮೇಲೆ ಮತ್ತೆ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ.
ಪಲಾವ್ ಇಡ್ಲಿ ವಾಟಾಣಿ ಬಜ್ಜಿ ಮಿರ್ಚಿ ವಡ ಜಸ್ಟ್ ಟಿಫಿನ್ ಆಯ್ತು ಇವಾಗ ಹೊರಡನೆಲ್ಲಿದ್ದ ಟಿಫಿನ್ ಮಾಡಿದೆ ಇವಾಗ ಫ್ರೆಂಡ್ಗೋಸ್ಕರ ವೇಟ್ ಮಾಡತ್ತೀನಿ ಫ್ರೆಂಡ್ ಬರ್ತಿದ್ದಾನ ಅವ್ನು ಬಂದ್ಮೇಲೆ ಇಲ್ಲಿಂದ ಹೊರಡೋಣ ಇವಾಗ ಇವಾಗ ನಾವು ಮಾರುತಿಯವ್ರ ಜೊತೆ ಹೊರಡ್ತಿದ್ದೇವೆ ಇಲ್ಲಿ ಇವಾಗ ರೀಚ್ ಆಗೋಕ್ಕೆ ಮಿನಿಮಮ್ ಒಂದು 20 ಮಿನಿಟ್ಸ್ ಅದು ಬೇಕು ಅಂದಾಜು ಇವಾಗ ನೋಡೋಣ ಅಂತ ನಮ್ಮ ಫ್ರೆಂಡ್ ಅವರ ನಮ್ಮ ಸೀನಿಯರ್ ಮಾರುತಿಯವ್ರು ಬಂದಿದ್ದಾರೆ ಅವರು ಪಿಕಪ್ ಮಾಡಿದ್ದಾರೆ ಇವಾಗ ಅಲ್ಲಿ ಹೋಗಿಂದ ಮಾತಾಡ್ಸ್ತೇನೆ ನಿಮಗೆ ಏನು ಹೇಳ್ತಾರೆ ಶಾಲೆ ಬಗ್ಗೆ ಏನು ಹೇಳ್ತಾರೆ ಶಾಲೆ ಒಳಗೆ ಫಂಕ್ಷನ್ ಏನೇನು ನಡೆದಿದ್ದಾವ ಅನ್ನೋದನ್ನ ನಾನು ನಿಮ್ಗೆ ಕ್ಲೀನಾಗಿ ತೋರಿಸ್ತೀನಿ ಇಲ್ಲಿ ಒಂದು ಫಂಕ್ಷನ್ ನಡೆಯತ್ತೆ ನಾವು ಇವಾಗ ಮೋತಿ ತಲಾಬ್ ಕೆರೆ ದಾಟ್ಕೊಂಡು ಹೊರಡ್ತಿದ್ದೇವೆ ಭಾಳ ದೊಡ್ಡದೈತೆ ಕೆರೆ ಅದ ಇವಾಗ ನಾವು ಜಲ್ಲಾಪುರಿಂದ ಹೊರಟಿದ್ದೇವೆ ಹತ್ತಿಮತ್ತು ರೀಚ್ ಆಗಕ್ಕೆ ಇನ್ನೊಂದು 4 ಕಿಲೋಮೀಟರ್ಸ್ ಐತೆ ಮಾರುತಿಯವ್ರು ಇದ್ದಾರೆ ನಮ್ಮ ಜೊತೆ ರೈಡ್ ಮಾತ್ರ ಕಂಫರ್ಟ್ ಐತಿ ಎಂಜಾಯ್ ಮಾಡತ್ತೇವೆ ಇನ್ನು ಶಾಲೆ ಒಳಗಡೆ ಹೆಂಗೆ ಐತೆ ಫಂಕ್ಷನ್ ತೋರಿಸ್ತೀನಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ನೋಡತ್ತೀರಿದ ಹತ್ತಿಮತ್ತು ಕೆರೆ ಇದು ಮಳೆಗಾಲದಾಗಂತೂ ಹೆವಿ ನೀರು ಇರ್ತೈತಿ ಇಲ್ಲಿಂದ ಎಲ್ಲ ಹೊಲಕ್ಕೆ ನೀರು ಸಪ್ಲೈ ಆಕೈತೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಬೇರೆ ಬೇರೆ ಪಕ್ಷಿಗಳು ಬಂದಿರ್ತಾವಿಲ್ಲ ನೀವು ನೋಡತ್ತೀರಿ ಸ್ವಲ್ಪ ಕಾಣತ್ತಾವಲ್ಲೇ ನೀವು ನೋಡ್ತಿದ್ದೀರಿ ಫ್ರೆಂಡ್ಸ್ ಇದು ಸುಮಾರು 400 ಎಕರೆ ಐತೆ ಅಂತಿದೆ ಕೆರೆ ಭಾಳ ದೊಡ್ಡ ಕೆರೆ ಐತೆ ಮಾತ್ರ ಇದು ಇಲ್ಲಿ ಸುತ್ತಮುತ್ತ ರೈತರಿಗೆ ಯಾವುದೇ ತೊಂದರೆ ಇಲ್ಲ ನೀರಿಂದ ನಾವು ಇವಾಗ ಹತ್ತಿಮತ್ತೂರ ರೀಚ್ ಆದ್ವಿ ನೀವು ನೋಡತ್ತೀರಿ ಹತ್ತಿಮತ್ತೂರ ಊರು ಯಾವ ಥರ ಇದೆ ಅನ್ನೋದನ್ನು